ಮೈತ್ರಿ ಕೈ ಪಡೆಯ ಜಟ್ಟಿ ಕಾಳಗಕ್ಕೆ ಮಂಡ್ಯ ಅಖಾಡ ಇವತ್ತು ಸಜ್ಜಾಗಿದೆ. ಮೈಸೂರು ಚಲೋ ವರ್ಸಸ್ ಜನಾಂದೋಲನಕ್ಕೆ ಸಕ್ಕರೆ ನಗರಿ ಇವತ್ತು ರೆಡಿಯಾಗಿದೆ. ಇಂದಿನಿಂದ ದೋಸ್ತಿ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ. ಮದ್ದೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಎಚ್ಡಿಕೆ ಕ್ಷೇತ್ರದಲ್ಲೇ ಘರ್ಜಿಸೋದಕ್ಕೆ ಕಾಂಗ್ರೆಸ್ ಪಡೆ ರೆಡಿಯಾಗಿದೆ. ಎಸ್ಪೆಷಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ರಾತ್ರಿ ಮಂಡ್ಯ ಗಡಿ ತಲುಪುತ್ತೆ ದೋಸ್ತಿ ನಾಯಕರ ಪಾದಯಾತ್ರೆ. ಈ ಹೊತ್ತಲ್ಲೇ ಸಕ್ಕರೆ ನಾಡು ಅತಿ ದೊಡ್ಡ ಸಮಾವೇಶಕ್ಕೆ ಜನಾಂದೋಲನಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದ್ದು ಸಕ್ಕರೆ ನಾಡೋದಕ್ಕೆ ಸಾಕ್ಷಿ ಆಗ್ತಿದೆ. ಜೈಲಲ್ಲಿ ಹಗಲಿರುಳು ಕಾಲ ಕಳೀತಾ ಇರುವ ದರ್ಶನ್ಗೆ ದಿನ ಕಳೆದಂತೆ ಟೆನ್ಷನ್ ಕೂಡ ಹೆಚ್ಚಾಗತೊಡಗಿದೆ. ಕೊಲೆ ಕೇಸ್ ಸಂಬಂಧ ದಾಸನಿಗೆ ಜೈಲೇ ಗಟ್ಟಿಯಾಗುವಂತೆ ಕಾಣಿಸ್ತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೊಲೆ ಕೇಸಲ್ಲಿ ದರ್ಶನ್ಗೆ ಟೆನ್ಷನ್ ಖಾಕಿ ಕೈ ಸೇರುತ್ತಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಪರಪ್ಪನ ಪಂಜರದಲ್ಲಿ ಹಗಲಿರುಳು ಕಳೆಯುತ್ತಿರುವ ದಾಸನಿಗೆ ದಾರಿ ಕಾಣದಾಗಿದೆ. ತನಿಖೆ ಮಾಡ್ತಿರೋ ಪೊಲೀಸರಿಗೆ ಇಂಪಾರ್ಟೆಂಟ್ ರಿಪೋರ್ಟ್ ಕೈ ಸೇರಲಿದೆ. ಇಡೀ ಕೇಸ್ ಟರ್ನ್ ಮಾಡು 6 FSL ರಿಪೋರ್ಟ್ ಖಾಕಿ ಕೈಗೆ ಸಿಗಲಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ತನಿಖೆ ವೇಳೆ ಹಲವು ಸ್ಯಾಂಪಲ್ಗಳನ್ನು ಸೀಸ್ ಮಾಡಿದ ಪೊಲೀಸರು ಸಾಕ್ಷ್ಯಗಳನ್ನು FSLಗೆ ರವಾನಿಸಿದೆ. ಕ್ಲಾರಿಫಿಕೇಶನ್ಗಾಗಿ FSLಗೆ ಕಳಿಸಲಾಗಿದೆ. ಯಾವ್ಯಾವ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ ಅಂತ ನೋಡೋದಾದ್ರೆ, ಖಾಕಿ ಕೈಗೆ 6 ರಿಪೋರ್ಟ್. ಶೆಡ್ನಲ್ಲಿರೋ ಸೆಕ್ಯೂರಿಟಿ ರೂಮ್ನಲ್ಲಿ ಸಿಕ್ಕ CCTV ದೃಶ್ಯಗಳ ರಿಟ್ರೀವ್ಗೆ FSLಗೆ ಕಳಿಸಿದ್ದ ಪೊಲೀಸರು ಆ ರಿಪೋರ್ಟ್ ಈ ವಾರ ಖಾಕಿ ಕೈ ಸೇರುವ ಸಾಧ್ಯತೆ ಇದೆ. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಕೂಡ ಕಳಿಸಲಾಗಿತ್ತು. ಈ ವಾರವೇ ಕೃತ್ಯ ನಡೆದ ಜಾಗದಲ್ಲಿನ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಖಾಕಿ ಕೈ ಸೇರಲಿದೆ. ಸ್ಕಾರ್ಪಿಯೋ ವಾಹನದಲ್ಲಿ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಗೊತ್ತಾಗಲಿದೆ. ಪವಿತ್ರಗೌಡ ದರ್ಶನ್ ಮನೆ ಬಳಿಯ CCTV ರಿಪೋರ್ಟ್ ಕೂಡ ಬರಲಿದೆ. ಸ್ಟೋನಿ ಬ್ರೂಕ್ ಹೋಟೆಲ್ CCTV ದೃಶ್ಯದ ವರದಿ ಹಾಗೂ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ವರದಿ ಕೂಡ ಕೈ ಸೇರಲಿದೆ. ಈ 6 ಮಾದರಿ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹುಮುಖ್ಯ ಪಾತ್ರವಾಗಿದೆ. ಎಲ್ಲವೂ ಟೆಕ್ನಿಕಲ್ ಮತ್ತು ಡಿಜಿಟಲ್ ಎವಿಡೆನ್ಸ್ ಆಗಿದ್ದು BNS ಸೆಕ್ಷನ್ಗಳಡಿ ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗೆ ಹೆಚ್ಚು ಒತ್ತು ಹಿಡಿದಿದೆ. ಪೊಲೀಸರ ಕೈಗೆ ರಿಪೋರ್ಟ್ ಸಿಕ್ಕ ಬಳಿಕ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗುವ ಎಲ್ಲ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳು ನಿಮಗೊಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾವೆಲ್ಲ ಎವಿಡೆನ್ಸ್ಗಳು ಇವರ ಬಳಿ ಇದೆ ಅಂತೇಳಿ. ಅಂದರೆ ನೋಡಿ, ಒಂದು ಶೆಡ್ನಲ್ಲಿ 2 ಮಾದರಿ ಎವಿಡೆನ್ಸ್, ಸೆಕ್ಯೂರಿಟಿ ರೂಮ್ನ CCTVಯ FSL ರಿಪೋರ್ಟ್. ಅಂದರೆ ಸೆಕ್ಯೂರಿಟಿ ರೂಮ್ಗೆ ಹಾಕಿರ್ತಾರೆ ಹೆಣವನ್ನು, ಎಲ್ಲ ಹೊಡೆದಾಕಿದ ನಂತರ ಅಲ್ಲಿ ಹಾಕಿರ್ತಾರೆ. ಅದರ FSL ರಿಪೋರ್ಟ್ ಸಿಕ್ಕಿದೆ. ಅಂದರೆ ಬೇರೆ ಬೇರೆ ಇರುತ್ತೆ. ದರ್ಶನ್ ಟೀಮ್ ಶೆಡ್ಗೆ ಎಂಟ್ರಿ, ರೂಮ್ನಲ್ಲಿ ಮೀಟಿಂಗ್, ಅಲ್ಲೇ ಮೀಟಿಂಗ್ ಮಾಡಿದ ಆ ದೃಶ್ಯಾವಳಿಗಳು ಸಿಕ್ಕಿದೆಯಂತೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಬಳಿಕದ CCTV ದೃಶ್ಯ, ಹಲ್ಲೆ ಆದ ನಂತರದ್ದು. ಆಮೇಲೆ ಇವ್ರು ಏನು ಮಾಡ್ತಾರೆ, CCTV ದೃಶ್ಯ ಡಿಲೀಟ್ ಮಾಡಿದ್ದಾರೆ ನೋಡಿ, ಪ್ರೂಫನ್ನು. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ರಿಟ್ರೀವ್ಗೆ ಕಳಿಸಿದ್ರು ಖಾಕಿ, ಆದರೆ ವಾಪಸ್ ಸಿಕ್ಕಿದೆ. ಓಕೆ, ಇನ್ನೊಂದು ಫಿಂಗರ್ ಪ್ರಿಂಟ್ ರಿಪೋರ್ಟ್. ಫಿಂಗರ್ ಪ್ರಿಂಟು ಘಟನಾ ಸ್ಥಳ ಪರಿಶೀಲನೆ ಮಾಡಿದ್ದ ಟೀಮ್ ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ ಸಂಗ್ರಹ, ಆಮೇಲೆ ಸೋಕೋ ಟೀಮ್ ವರದಿ ಕೂಡ ಖಾಕಿ ಕೈ ಸೇರಲಿವೆಯಂತೆ. ಆಮೇಲೆ ಸ್ಕಾರ್ಪಿಯೋದಲ್ಲಿ ಫಿಂಗರ್ ಪ್ರಿಂಟ್ ಇದೆ. ಒಂದು ಗಾಡಿ ಇತ್ತಲ್ಲ ಅವ್ರ ಹತ್ರ, ಅದರಲ್ಲಿ ಫಿಂಗರ್ ಪ್ರಿಂಟ್ ಇದೆ. ಸ್ಕಾರ್ಪಿಯೋದಲ್ಲಿ ಶವ ಸಾಗಿಸಿದ್ದ ಆರೋಪಿಗಳು, ಸ್ಕಾರ್ಪಿಯೋದಲ್ಲಿ ಬೆರಳಚ್ಚು ಸ್ಯಾಂಪಲ್ ಪಡೆದಿದೆ. ನೀವು ಒಮ್ಮೊಮ್ಮೆ ಅದನ್ನು ತೊಳೆದಿರ್ತಾರೆ, ಆದ್ರೂ ಸಮ್ಟೈಮ್ಸ್ ಏನಾಗುತ್ತೆ ನೋಡಿ, ಈಗ ಇಲ್ಲಿ ಮುಟ್ಟಿರ್ತೀವಿ, ನಿಮ್ಗೇನು ಕಾಣಲ್ಲ ಇಲ್ಲಿ. ಹೌದು, ನಿಮ್ಗೇನು ಈಗ ಇದರಲ್ಲೇನು ಫಿಂಗರ್ ಪ್ರಿಂಟು ನಾವೇನು ಅಂದ್ಕೊಂಡಿರ್ತೀವಿ, ಹಿಂಗೆ ಹಿಡಿದ್ರೆ ಫಿಂಗರ್ ಪ್ರಿಂಟಿಂಗ್ ಅಚ್ಚಾದರೆ ಅಚ್ಚಿ ಬಿದ್ದರೆ, ಈಗ ನಾವು ಒಂದು ಗ್ಲಾಸ್ ಹಿಡಿದಿರ್ತೀವಿ, ಹಿಂಗೆ ಗ್ಲಾಸ್ ಹಿಡಿದಾಗ ನಾವು ಪಿಕ್ಚರ್ ಎಲ್ಲ ನೋಡಿರ್ತೀವಲ್ಲ, ಗ್ಲಾಸ್ ಹಿಡಿದಾಗ ಆ ಕಡೆಯಿಂದ ಕಾಣ್ತಾ ಇದೆ ಫಿಂಗರ್ ಪ್ರಿಂಟು, ಹಾಗಾಗಿ ಹಂಗಲ್ಲ. ನೀವು ಈ ಪೇಪರ್ ಮೇಲೆ ಹಿಂಗೆ ಇಟ್ಕೊಂಡಿದ್ರು ಸಾಕು ನೋಡಿ, ಹಿಂಗೆ ಇಟ್ಕೊಂಡಿದ್ರು, ನಿಮ್ಗೇನು ಕಾಣಲ್ಲ ಇಲ್ಲಿ. ಬಟ್ ಅದಕ್ಕೊಂದು ಸ್ಪ್ರೇ ಹೊಡಿತಾರೆ, ಸ್ಪ್ರೇ ಹೊಡೆದಾಗ ಅಚ್ಚು ಕಾಣುತ್ತೆ, ಅಷ್ಟೇ ಅದರಲ್ಲಿರೋದು. ಆಯಿತಾ? ಹಾಗಾಗಿ ಸ್ಕಾರ್ಪಿಯೋದಲ್ಲಿ ಫಿಂಗರ್ ಪ್ರಿಂಟು,
ಆಮೇಲೆ ದರ್ಶನ್ ಪವಿತ್ರ ಮನೆಯ CCTV ರಿಪೋರ್ಟ್, ಕೊಲೆ ನಡೆದ ಮೊದಲು ಹಾಗೂ ನಂತರದ ದಿನಗಳ ಫುಟೇಜ್, ಕೊಲೆ ನಡೆದ ನೋಡಿ ದರ್ಶನ್ ಮತ್ತು ಪವಿತ್ರ ಮನೆ ಅಲ್ಲಿ ಅವರು CCTV ಫುಟೇಜ್ ಇರುತ್ತೆ, ಅದವ್ರು ಕೊಡಲೇಬೇಕಾಗತ್ತೆ. ನೀವು ಈಗ ಇಲ್ಲಿ ರಿಕ್ರಿಯೇಟ್ ಮಾಡಿದ್ರು ಗೊತ್ತಾ, ರಿಕ್ರಿಯೇಟ್ ಮಾಡಿದಾಗ ಅವನು ಹೇಳ್ತಾ ಇದ್ದ ಹುಡುಗ ಅವರ ಹಾವಭಾವಗಳು ಯಾವ ರೀತಿ ಇತ್ತು ಹೇಗಿತ್ತು ಅಂತೇಳಿ. ಇಲ್ಲೂ ಕೂಡ ಗೊತ್ತಾಗುತ್ತೆ. ಕೊಲೆ ಮುನ್ನಾ ದಿನ ಅವ ಬಂದಾಗ ಮುಖದಲ್ಲಿ ಬೆವರಿರಲಿಲ್ಲ, ಹೊಡೆದು ಸಾಯಿಸಿ ಬಂದ ನಂತರ ಅವನೇನೋ ಮಾತಾಡ್ತಿದ್ದ, ಹಿಂಗೆ ಮಾಡಂತ ಏನು ಹೇಳ್ತಾ ಇದ್ದ. ಇದನ್ನೆಲ್ಲ ಪತ್ತೆ ಹಚ್ತಾರೆ, ಹತ್ರ ಆ CCTVಗಳನ್ನು ಹತ್ರ ಇದು ಮಾಡ್ತಾರೆ, ಲಿಪ್ ಸಿಂಕ್ ಮಾಡ್ತಾರೆ. ಏನು ಹೇಳ್ತಿದ್ದ, ಪಕ್ಕದವನಿಗೆ ಏನು ಹೇಳ್ತಿದ್ದ, ಭಾಳ ಸೂಕ್ಷ್ಮವಾಗಿ ಮಾಡ್ತಾರೆ. ಹಾಗೆ ನೋಡಿ, ಕೊಲೆ ನಡೆದ ಮೊದಲು ಮತ್ತು ನಂತರ ದಿನಗಳ ಫುಟೇಜ್, ಆರೋಪಿಗಳ ಚಲನವಲನ ಮತ್ತು ದೃಶ್ಯ ಸಂಗ್ರಹಿಸಿದ ಪೊಲೀಸರು, ಅದನ್ನು FSL ಕಳಿಸಿ ತನಿಖಾ ದಳ, ಶೆಡ್ನಿಂದ ದರ್ಶನ್ ಪವಿತ್ರ ಮನೆಯವರೆಗೆ CCTV ದೃಶ್ಯ 1 2 3 4 ಅದೊಂದು. ಆಮೇಲೆ ಸ್ಟೋನಿ ಬ್ರೂಕ್ CCTV ರಿಪೋರ್ಟ್, ಕೊಲೆಗೂ ಮುನ್ನ ಹಾಗೂ ಬಳಿಕ ಆರೋಪಿಗಳ ಪಾರ್ಟಿ, ಕೊಲೆಗೂ ಮುನ್ನ ಹಾಗೂ ಬಳಿಕ ನೋಡಿ, ಒಂದು ಕೊಲೆಗೆ ಮುನ್ನ ಹೆಂಗ್ ಮಾಡಿರ್ತಾರೆ, ಹೊಡಿಬೇಕಪ್ಪ ಅಂತ ಮಾಡಿರ್ತಾರೆ, ಇನ್ನೊಂದು ಆತಂಕದಲ್ಲಿ ಮಾಡಿರ್ತಾರೆ, ಕೊಲೆ ಆಗ್ಬಿಡ್ತು ಅಂತ. ಈ ಕುಡಿಯೋರು ಎರಡು ಟೈಪಲ್ಲಿ ಕುಡಿತಾರೆ, ಖುಷಿಗೂ ಕುಡಿತಾರೆ, ಬೇಸರಕ್ಕೂ ಕುಡಿತಾರೆ. ಇದು ಇವತ್ತು ಮಾಡ್ಲೇಬೇಕಣ ಅಂತ ಅಂದ್ಬಿಟ್ಟು ಪಾಸ್ ಆದ್ರೂ ಎಣ್ಣೆ, ಫೇಲ್ ಆದ್ರೂ ಹೌದಾ, ಹುಡುಗರಿರುತ್ತೆ ಬಿಡಿ. ಹಂಗೆ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಪಾರ್ಟಿ ಆಗುತ್ತೆ. ಇಲ್ಲೇ ಕೃತ್ಯದ ಬಗ್ಗೆ ಚರ್ಚೆ ಹಾಗೂ ಸಾಕ್ಷ್ಯನಾಶದ ಚರ್ಚೆ, ಇಲ್ಲೇ ಇವರು ಕೂಡ ಬರೋದು, ಚಿಕ್ಕಣ್ಣ ಕೂಡ ಬರೋದಿಲ್ಲ. ಆಮೇಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್, ಇದು ವೆರಿ ಇಂಪಾರ್ಟೆಂಟ್. ಯಾರ್ಯಾರಿಗೆಲ್ಲ ಈಗ ನಾವು ಫಸ್ಟ್ ಏನು ಮಾಡಿರ್ತೀವಿ, ಏನಾದರೂ ಹೆಚ್ಚು ಕಡಿಮೆ ಆದ ತಕ್ಷಣ ಫೋನೇ ಮಾಡಿರ್ತೀವಲ್ವಾ, ನಮಗೇನು ತಲೆ ಹೊಡತ್ತಾವ, ಹೊರಗಡೆಯಿಂದ ಹೋಗ್ಬಿಟ್ಟು ಆಮೇಲೆ ಬೂತಿಂದ ಮಾಡುವಂತೆ, ಬೂತ್ ಸಿಗ್ಬೇಕಲ್ಲ ಅಲ್ಲಿ ನಮಗೆ. ಆಮೇಲೆ ಕೃತ್ಯದ ಬೆನ್ನಲ್ಲೇ ಆರೋಪಿಗಳನ್ನ ಮೊಬೈಲ್ ಡೇಟಾ ಡಿಲೀಟ್ ಮಾಡ್ತಾರೆ. ಆರೋಪಿಗಳೆಲ್ಲ ಮೊಬೈಲ್ FSLಗೆ ರವಾನೆ, ಸಂಭಾಷಣೆ, ಮೆಸೇಜ್, ಕೃತ್ಯದ ಪ್ಲಾನ್ ಬಗ್ಗೆ ಸಂಗ್ರಹ. ಈ ವಾರ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಕೂಡ ಖಾಕಿ ಪಡೆಗೆ. ಇದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನೀವು ಪದೇ ಒಂದು ವಾರ ಇದು ಸಿಕ್ತು, ಈ ವಾರ ಇದು ಸಿಕ್ತು ನೋಡಿ, ಇನ್ನು ನೆಕ್ಸ್ಟ್ ವೀಕು ಈ ಬಾರಿ ಗಿರಳಚ್ಚು ಅದ್ರದ್ದೆಲ್ಲ ಸಿಕ್ಕಿದೆ, CCTVದೆಲ್ಲ ಸಿಕ್ಕಿದೆ, ರಿಟ್ರೀವ್ ಆಗಿದೆ. ನೆಕ್ಸ್ಟ್ ಇನ್ನು ಬರಬೇಕು ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಕೂಡ ಮುಂದಿನ ವಾರ ಸಿಗತ್ತಂತೆ, ಈ ವಾರ ಸಿಗತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಸಂಗ್ರಹ ಮಾಡ್ತಾರೆ, 90 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಓಕೆ. ಇನ್ನು ಕೊಲೆ ಕೇಸಲ್ಲಿ ಇತ್ತ ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ರೆ, ಅತ್ತ ರೇಣುಕಾಸ್ವಾಮಿ ಕುಟುಂಬಸ್ಥರ ಸ್ಥಿತಿ ಹೇಳತೀರದ್ದಾಗಿದೆ. ಹೀಗಾಗಿ ದಾಸನ ಕಡೆಯವರು ರೇಣುಕಾ ಕುಟುಂಬವನ್ನ ಭೇಟಿ ಆಗ್ತಿದ್ದಾರೆ. ಆ ಮೂಲಕ ಏನಾದ್ರೂ ಸಂಧಾನಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ, ಇಂಥದ್ದೊಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕುತ್ತಿದ್ರೆ, ಇತ್ತ ರೇಣುಕಾಸ್ವಾಮಿ ಕುಟುಂಬವನ್ನ ದರ್ಶನ್ ಕಡೆಯವರು ಭೇಟಿಯಾಗ್ತಿದ್ದಾರೆ. ನೋವಲ್ಲೇ ಮುಳುಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ. ಆದ್ರೆ ಅವರ ಮೇಲೂ ಖಾಕಿ ಕಣ್ಣಿಟ್ಟಿದೆ.